ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಲಾಗ್ ಕ್ರಿಯೇಟರ್. ನಾನಿವತ್ತು ನಿಮಗೆ ಬೇಕ್ರಿ ಶೈಲಿಯ ದೂದ್ ಪೇಡ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗೆ ನೋಡಿ. ತುಂಬಾ ರುಚಿಯಾಗಿರುವಂಥ ದೂದ್ ಪೇಡನ ಮಾಡೋದಕ್ಕೆ ನಾವಿಲ್ಲಿ ಗೋಡಂಬಿ ಬಾದಾಮಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಕಾಯಿಸ್ಕೊಂಡಿರುವಂಥ ಹಾಲು, ಸಕ್ಕರೆ ಪುಡಿ ಹಾಗೂ 1 ಕಪ್ ಆಗುವಷ್ಟು ಹಾಲು ಪೌಡರ್ ಬೇಕಾಗುತ್ತೆ. ಹಾಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪ ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ನಾವು ತೊಗೊಂಡಿರುವಂಥ ಗಟ್ಟಿ ಹಾಲನ್ನ ಹಾಕೋತಾ ಇದ್ದೀನಿ. ನಾವು ಗಟ್ಟಿ ಹಾಲನ್ನ ತಗೊಳ್ಳೋದ್ರಿಂದ ದೂದ್ ಪೇಡಕ್ಕೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಲನ್ನ ಕೂಡ ತುಪ್ಪ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಹಾಲು ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ನೀಟಾಗಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದಾದಮೇಲೆ ನಾವೀಗ ಸಕ್ಕರೆ ಪುಡಿನ ಸೇರಿಸ್ಕೊಳ್ಬೇಕು. ಇದಕ್ಕೆ ನಾವು ತಗೊಂಡಿರುವಂಥ 1 ಕಪ್ಪು ಹಾಲು ಪೌಡರ್ಗೆ 3/4 ಕಪ್ ಅಷ್ಟು ಸಕ್ಕರೆನ ತಗೊಂಡ್ರೆ ಸಾಕು. ಹಾಗೆ ಅದು ಕೂಡ ಬಿಸಿ ಆದಮೇಲೆ ಈಗ 1 ಕಪ್ ಆಗುವಷ್ಟು ಹಾಲು ಪೌಡರ್ನ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಾಗೆ ಈ ರೀತಿ ಕೈ ಆಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಟು ದೂದ್ ಪೇಡನ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಒಂದು ಕೂಡ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ತೆಳ್ಳಗಾದರೂ ಕೂಡ ಭಯ ಪಡೋ ಹಾಗಿಲ್ಲ. ಲೋ ಫ್ಲೇಮ್ನಲ್ಲೇ ಇಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ದೂದ್ ಪೇಡದ್ದು ರೆಸಿಪಿ ರೆಡಿ ಆಗುತ್ತೆ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಟು ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗೆ ರೆಡಿ ಆಗಿದೆ. ಈಗ ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ರೆಡಿಯಾಗಿರುವಂಥ ಮಿಶ್ರಣನ ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಒಂದು ಪೇಪರ್ನ ಸಹಾಯದಿಂದ ಈ ರೀತಿಯಾಗಿ ಶೇಪ್ಗೆ ಬರಬೇಕು. ಹಾಗೆ ಇದಕ್ಕೆ ನಾನಿಲ್ಲಿ ತಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಅದರ ಮೇಕೆ ಸರ್ವಿಂಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ಆಯಿಲ್ ಜಾರ್ ಕಂಟೈನರ್ದು ಕ್ಯಾಪ್ಸ್ ಇದೆಯಾ ಈ ಥರ, ಅಥವಾ ಬಾಟಲ್ ಕ್ಯಾಪ್ಸ್ ಇದ್ದರೆ ನಾವು ದೂದ್ ಪೇಡ ಶೇಪ್ಗೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಮನೇಲೂ ಕೂಡ ಸ್ಪೈಸಸ್ದು ಗ್ಲಾಸ್ದು ಜಾರ್ ಕಂಟೈನರ್ ಕ್ಯಾಪ್ ಇತ್ತು, ಅದನ್ನು ಕೂಡ ನಾನಿಲ್ಲಿ ದೂದ್ ಪೇಡ ಶೇಪ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ದೂದ್ ಪೇಡ ಶೇಪೇ ಬರ್ತಾ ಇದೆ. ಈ ರೀತಿಯಾಗಿ ದೂದ್ ಪೇಡ ಶೇಪಲ್ಲೇ ಅದನ್ನು ಕ್ಯಾಪ್ ಸಹಾಯದಿಂದ ಕಟ್ ಮಾಡ್ಕೊಂಡು ಆದಮೇಲೆ ಉಳ್ಕೊಂಡಿರುವಂಥ ಸೈಡನ್ನು ಚಾಕು ಸಹಾಯದಿಂದ ಈ ರೀತಿ ತೆಗೆದಾಗಿದೆ. ಈಗ ಒಂದು ಪ್ಲೇಟ್ಗೆ ನಾನಿಲ್ಲಿ ದೂದ್ ಪೇಡನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಫೈನಲಾಗಿ ನಾನು ಮಾಡಿರುವಂಥ ದೂದ್ ಪೇಡ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.